ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತು ಸೋಮವಾರ ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿತ್ತು. ಒಂದು 2 ಬ್ಲೌಸ್ ಅರ್ಜೆಂಟ್ ಇತ್ತು. ಸೊ ಇವತ್ತೇ ನಾನು ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಯಾರಿಗೆಲ್ಲ ಈ ಬ್ಲೌಸ್ ಕಟ್ಟಿಂಗ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅವರು ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಕಟ್ಟಿಂಗ್ ಇರ್ಬೋದು ಅಥವಾ ಸ್ಟಿಚಿಂಗ್ ಇರ್ಬೋದು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮುಂಚೆ ಸ್ಟಾರ್ಟಿಂಗ್ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಒಂದು 2-3 ವೀಡಿಯೋನ ಹಾಕಿರ್ಬೋದು ಅನಿಸುತ್ತೆ ಅಷ್ಟೇ, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಬಗ್ಗೆ. ಅದಾದಮೇಲೆ ನಾನು ಯಾವುದೇ ಥರದ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಸೊ ಇವಾಗ ಯಾರಿಗಾದರೂ ನಿಮ್ಗೇನಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಕಟ್ಟಿಂಗ್ದು ಹಾಗೆಯೇ ಸ್ಟಿಚಿಂಗ್ದು ಎರಡೂ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ನಾನು ಇದನ್ನು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂತ ಅಂದರೆ, ನಮಗೆ ಬ್ಲೌಸ್ ಬಂದರೆ ಮಾತ್ರ ನಾವು ಈ ಥರ ಒಂದು ಸ್ಟಿಚಿಂಗ್ ಮಿಷನ್ನ ತೊಗೊಂಡು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ ನಿಮಗೆ ಎಲ್ಲರಿಗೂ ಅನ್ನಿಸ್ಬೋದು. ಖಂಡಿತ ಹಾಗೇನೂ ಇಲ್ಲ. ಬ್ಲೌಸು ಅಥವಾ ಚೂಡಿದಾರ್ ಏನು ಬಂದಿಲ್ಲ ಅಂತಂದರೂ ಕೂಡ ನಾವು ಮನೆಯಲ್ಲಿ ಮಿಷಿನ್ಗಳನ್ನ ಇಟ್ಕೊಂಡು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ಯಾವ ರೀತಿ ಅಂತಂದರೆ, ನಮ್ಮ ಮನೇಲಿ ಕೂಡ ಅಷ್ಟೇ, ನಾನು ಮಿಷಿನ್ ತೊಗೊಂಡಾಗ ಖಂಡಿತ ನಾನು ಯಾವುದೇ ಥರದ ಸ್ಟಿಚಿಂಗ್ ಎಲ್ಲ ಏನೂ ಕಲ್ತಿರಲಿಲ್ಲ. ಹಾಗೆಯೇ ಸುಮ್ಮನೆ ಕಲಿಯೋಣ ಅಂತ ಹೇಳಿ ತೊಗೊಂಡಿದ್ದಷ್ಟೇ. ಅಂದರೆ ಮಿಷಿನ್ ತೊಗೊಂಡ್ರೆ ಬೇರೆ ಎಲ್ಲಾದರೂ ಕಲಿಯೋದಕ್ಕೆ ಹೋದರೆ ನನಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ, ಬೇಗ ಬೇಗ ಕಲಿಬೋದು ಅಂತ ಹೇಳಿ ನಾನು ಸ್ಟಿಚಿಂಗ್ ಮಿಷಿನ್ನ ಫಸ್ಟೇ ತೊಗೊಂಡೆ, ಕಲಿಯೋದಕ್ಕೂ ಮುಂಚೆನೇ ತೊಗೊಂಡೆ. ಅದಾದಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿದೆ ಯಾರಾದರೂ ಹೇಳ್ಕೊಡ್ತಾರಾ ಅಂತ. ಒಂದು ಕಡೆ ನನಗೊಂದು ಸ್ವಲ್ಪ ಅಲ್ಲೊಬ್ಬರು ಹೇಳ್ಕೊಡ್ತಾಯಿದ್ರು. ಅಲ್ಲಿಗೆ ಹೋದಾಗ ಅಲ್ಲಿ ನಾನು 1 ತಿಂಗಳು ಅಮೌಂಟನ್ನ ಕಟ್ಟಿಬಿಟ್ಟು ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಮೇಲೆ ಅವಾಗಿನ್ನೂ ಒಂದು 15 ವರ್ಷದ ಹಿಂದೆ ಅನ್ಕೋತೀನಿ. ಒಂದಷ್ಟು ದಿನ ನನಗೇನು ಮಾಡೋಕ್ಕಾಗ್ತಿರಲಿಲ್ಲ. ಅವಾಗಿನ ಮಗಳು ಚಿಕ್ಕವಳಿದ್ಲು. ಸೊ ಹಾಗಾಗಿ ಎಲ್ಲೂ ಹೋಗಿ ಕಲಿಯೋದಿರ್ಬೋದು ಆ ಥರದ್ದೆಲ್ಲ ಏನು ಮಾಡೋಕ್ಕಾಗ್ತಾಯಿರಲಿಲ್ಲ. ಅಟ್ಲೀಸ್ಟ್ ಮನೇಲಿರೋದನ್ನೇ ಯಾವುದಾದ್ರೂ ಸ್ಟಿಚ್ ಮಾಡ್ಬೋದು ಅಂತ ಹೇಳಿ ನಾನು ಮೆಷಿನ್ನ ತರಿಸಿ ಇಟ್ಕೊಂಡಿದ್ದೆ. ಯಾಕಂದರೆ ನಮ್ಮ ಮನೇಲೆಲ್ಲ ಜಾಸ್ತಿ ಜನ ಇರ್ತಾಯಿದ್ವಿ, ಏನಾದರೂ ಹೊಲಿಯೋದಕ್ಕೆ ನಮಗೆ ಬೇಕಾಗುತ್ತೆ ಅಂತ ಹೇಳಿ ನಾನು ಮೆಷಿನ್ನ ತರಿಸಿ ಇಟ್ಕೊಂಡೆ. ಅದಾದಮೇಲೆ 1 ಮಂತ್ ಎಲ್ಲಾದರೂ ಕಲಿಯೋಣ ಅಂತ ಹೇಳಿ ಹೋದಾಗ ನನಗೆ ಒಂದು ದಿನ ಹೋಗೋಕ್ಕಾಗೋದು, ಒಂದೊಂದು ದಿನ ಆಗ್ತಾಯಿರಲಿಲ್ಲ. ಯಾಕಂದರೆ ಮನೇಲಿ ಎಲ್ಲರೂ ಊಟಕ್ಕೆ ಬರೋರು, ಮಧ್ಯಾಹ್ನ ಆದರೆ ಎಲ್ಲರೂ ಊಟಕ್ಕೆ ಬರೋರು. ಅವ್ರು ನನಗೆ ಹೇಳ್ಕೊಡ್ತಾ ಇದ್ದಿದ್ದೆ 11ರಿಂದ 12:30 ಅವರು ಟೈಮ್ ಇಟ್ಕೊಂಡಿದ್ರು. ಸೊ ಅದೇ ಟೈಮ್ಗೆ ನಾನು ಅಡುಗೆ ಕೂಡ ಮಾಡಬೇಕಾಗಿತ್ತು. ಒಂದಿನ ಹೋಗ್ತಾಯಿದ್ದೆ, ಒಂದಿನ ಹೋಗ್ತಾ ಇರಲಿಲ್ಲ. ಹೀಗೆ ಹೆಂಗೋ ಹೋಗಿ ಬಂದು ಅರ್ಧಂಬರ್ಧ ಕಲಿತೆ. ಅದಾದಮೇಲೆ ನನಗೇನು ಅದು ತಲೆಗೂ ಹೋಗಲಿಲ್ಲ. ಯಾಕಂದರೆ ಡೈಲಿ ಕರೆಕ್ಟಾಗಿ ಹೋಗಿ ಕಲ್ತಿದ್ರೆ ಅಷ್ಟೇ ಅದೆಲ್ಲ ಕರೆಕ್ಟಾಗಿ ಮಾಡೋಕ್ಕಾಗುತ್ತೆ ಅಲ್ವಾ. ಆದಮೇಲೆ ನಾನು ಯಾವ ರೀತಿ ಅಂದರೆ, ಇವಾಗ ಯಾರಾದರೂ ಹೊಸ್ದಾಗಿ ನೈಟಿಗಳು ತೊಗೊಂಡಿರ್ತಾರೆ, ಅವರೆಲ್ಲ ರೀಸ್ಟಿಚ್ಗೆ ಅಂತ ಕೊಡೋರು. ಅದರಲ್ಲಿ ಒಂದು ನೈಟಿ ಸ್ಟಿಚ್ ಮಾಡಿದ್ರೆ ಆವಾಗೆಲ್ಲ ಒಂದು 10 ರೂಪಾಯಿ ಆ ಥರ ಇಸ್ಕೊತಾಯಿದ್ವಿ. ಇವಾಗೆಲ್ಲ ಒಂದು 20 ರೂಪೀಸ್ ಆದರೂ ತೊಗೋಬೋದು. ಅಂದರೆ ಒಂದು ನೈಟಿ ಸ್ಟಿಚ್ ಮಾಡಿದ್ರೆ ಒಂದು 20 ರೂಪೀಸ್ನ ತೊಗೋಬೋದು. ಆ ಥರ ಎಲ್ಲರಿಗೂ ಹೊಲಿಗೆ ರೀಸ್ಟಿಚ್ ಹೊಲಿಗೆ ಹಾಕ್ಕೊಡ್ತಾಯಿದ್ದೆ. ಮತ್ತು ಅದಾದಮೇಲೆ ನಮ್ಮ ಬ್ಲೌಸ್ಗಳನ್ನ ನಾನೇ ಹೊಲಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ನಮ್ಮ ಮನೆ ಕೆಳಗಡೆ ಒಬ್ಬರು ಸೇಟುಗಳಿದ್ದರು. ಆ ಅಮ್ಮ ಒಬ್ಬರು ಬಟ್ಟೆನ ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ರು. ಸೊ ಅಲ್ಲಿ ನಾನೇನು ಮಾಡ್ತಾಯಿದ್ದೆ ಅಂದರೆ, ನನ್ನ ಬ್ಲೌಸ್ನ ಕಟಿಂಗ್ ಮಾಡಿಸ್ಕೊತಾ ಇದ್ದೆ ಕೂತ್ಕೊಂಡು. ಅದಾದಮೇಲೆ ತೊಗೊಂಡು ಬಂದು ನನ್ನ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೆ. ಅಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ, ನಾವು ಎಷ್ಟೊಂದು ಹಣನ ಉಳಿತಾಯ ಮಾಡ್ದಂಗೆ ಆಗುತ್ತೆ ಅಲ್ವಾ. ಯಾಕಂದರೆ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಅಂದ್ರೂ 300 ರೂಪೀಸ್ನ ನಾವು ಒಂದು ಬ್ಲೌಸ್ಗೆ ಕೊಡಬೇಕಾಗುತ್ತೆ. ಇನ್ನೇನಾದರೂ ಡಿಸೈನ್ ಅಂತ ಹೋದರೆ ಇನ್ನೂ ಜಾಸ್ತಿನೇ ಕೊಡಬೇಕು. ಸೊ ಅಟ್ಲೀಸ್ಟ್ ನಮ್ಮ ಬ್ಲೌಸ್ಗಳನ್ನ ನಾವೇ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಎಷ್ಟೋ ಹಣನ ನಾವು ಉಳಿತಾಯನ ಮಾಡ್ಬೋದು. ಅದಾದಮೇಲೆ ಕೆಲವರು ಈ ದಿಮ್ ಕವರು, ಬೆಡ್ ಕವರೆಲ್ಲ ತೊಗೊಳೋರಲ್ವ, ಅವರು ಕೂಡ ಕೊಡೋರು. ಇದಕ್ಕೆಲ್ಲ ಒಂದೊಂದು ಹೊಲಿಗೆ ಹಾಕ್ಕೊಡು ಅಂತ. ಅದಕ್ಕೂ ಕೂಡ ಅಷ್ಟೇ, ಒಂದು ಹತ್ತತ್ರ ಒಂದು ಬೆಡ್ ಕವರ್ಗೆ ಒಂದು 20 ರೂಪಾಯಿ ತೊಗೋತಾ ಇದ್ದೆ. ಹಾಗೆಯೇ ದಿಮ್ ಕವರ್ಗೆಲ್ಲ 10 ರೂಪಾಯಿ. ಅಲ್ಲಿನೂ ಕೂಡ ಒಂದು 40 ರೂಪಾಯಿ 50 ರೂಪಾಯಿನ ಮಾಡ್ಕೋಬೋದಾಗಿತ್ತು. ಮತ್ತು ಅದಾದಮೇಲೆ ಈ ಪೆಟ್ಟಿಕೋಟ್ಗಳನ್ನೆಲ್ಲ ತಗೋತಾರೆ, ಅವರು ಕೂಡ ಅಷ್ಟೇ ರೀಸ್ಟಿಚಿಂಗ್ ಎಲ್ಲ ತುಂಬಾ ಕೊಡ್ತಾ ಇರ್ತಾರೆ. ಮತ್ತು ಈಗ ಚೂಡಿದಾರ್ನ ಆಲ್ಮೋಸ್ಟ್ ಈಗ ಎಲ್ಲರೂ ಹಾಕ್ಕೊಳ್ಳೋದು
ರೆಡಿಮೇಡ್ದೇ ನಾವು ರೆಡಿಮೇಡ್ ಟಾಪ್ಸ್ಗಳನ್ನೇ ಜಾಸ್ತಿ ತೊಗೊಳ್ಳೋದು, ಜಾಸ್ತಿ ಯೂಸ್ ಮಾಡೋದು. ಒಂದು ಈ ಥರ 3-4 ಸ್ಲೀವ್ ಇರೋವಂಥ ಟಾಪ್ಗೆ ಇವಾಗೆಲ್ಲ ಹೊಲಿಗೆ ಹಾಕೋದಕ್ಕೆ 25 ರುಪೀಸ್ ತೊಗೋತಾರೆ. ಜಸ್ಟ್ ಏನೂ ಇಲ್ಲ ಸ್ನೇಹಿತರೆ, ಇದೇನಾದರೂ ಸ್ವಲ್ಪ ನಮಗೆ ಲೂಸ್ ಇದ್ದರೆ ಅದನ್ನು ನಮಗೆ ಕರೆಕ್ಟಾಗಿ ಎಷ್ಟು ಬೇರೆ ಇನ್ನೊಂದು ಅವ್ರದ್ದು ಅಳತೆ ಚೂಡಿದಾರ್ ಇಸ್ಕೊಂಡು ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ನಾವೊಂದು ರೀಸ್ಟಿಚ್ ಮಾಡೋದು ಅಷ್ಟೇ ಇರುತ್ತೆ. ಅದು ಕರೆಕ್ಟ್ ಹೊಲಿಗೆ ಇದ್ದರೆ ಅದ್ರ ಹೊಲಿಗೆ ಮೇಲ್ಗಡೆ ಇನ್ನೊಂದು ಹೊಲಿಗೆ ಹಾಕೋದು. ಇದಿಷ್ಟೇ ಒಂದು ಚೂಡಿದಾರ್ ಟಾಪ್ಗೆ ನಾವು 25 ರುಪೀಸಿಂದ 30 ರುಪೀಸ್ ಚಾರ್ಜ್ ಮಾಡ್ಬೋದು. ಯಾಕಂದರೆ ಅಂಗಡಿಗೆ ಹೋದರೆ ಅವ್ರಿಗೆ ಈ ಒಂದು ಕೆಲಸ ಮಾಡೋದಕ್ಕೇ ಹತ್ತತ್ರ 50 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ನಾವು ಮನೇಲಿ ಸ್ವಲ್ಪ ಕಡಿಮೆ ಬೆಲೆಗೆ ಮಾಡೋದ್ರಿಂದ ನಮಗೆ ಕಸ್ಟಮರ್ಸ್ ಸಿಗ್ತಾ ಇರ್ತಾರೆ. ಈ ಥರನೂ ಕೂಡ ನಾವು ಅರ್ನ್ ಮಾಡ್ಬೋದು. ಮತ್ತು ಕೆಲವರು ಸ್ಲೀವ್ಲೆಸ್ ಟಾಪ್ಗಳು ತೊಗೊತಾರೆ, ಅದು ಸ್ಲೀವ್ಲೆಸ್ ಇರುತ್ತೆ, ಸ್ಲೀವ್ನ ಜಾಯಿಂಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಅಷ್ಟೇ ಹತ್ತತ್ರ ಒಂದು 50 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಅದು ಸ್ಲೀವೆಲ್ಲ ಬಿಚ್ಕೋಬೇಕು, ಅದನ್ನು ಕರೆಕ್ಟಾಗಿ ಶೇಪ್ ಕೊಟ್ಟು ಕಟ್ ಮಾಡಬೇಕು. ಅದಾದಮೇಲೆ ನಾವು ರೆಡಿ ಮಾಡಿಕೊಂಡು ರೀಸ್ಟಿಚ್ನ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಬಂದಾಗ ಒಂದು 3 ಟಾಪ್ ಸಿಕ್ಕಿದ್ರೆ ಅವತ್ತೇ ಒಂದು 150 ರೂಪಾಯಿ ನಾವು ದುಡ್ಡನ್ನು ದುಡಿಬೋದು. ಇದೇ ಥರ ನಾವು ತುಂಬ ಥರ, ಅಂದರೆ ನಮಗೆ ಏನೂ ಹೊಲಿಗೆನೇ ಗೊತ್ತಿಲ್ಲ ಅಂತಂದ್ರೂ ಮೆಷಿನ್ ಇದ್ದರೆ ನಾವು ಇಷ್ಟೆಲ್ಲ ದುಡ್ಡನ್ನು ಗಳಿಸ್ಕೊಬೋದು. ನಮಗೇನು ಸ್ಟಿಚಿಂಗೇ ಗೊತ್ತಿಲ್ಲ ಅಂತಂದ್ರೂ ನಾವು ಮಿಷಿನ್ ಇಟ್ಕೊಂಡಾಗ ಅಟ್ಲೀಸ್ಟ್ ನಮ್ಮ ಬಟ್ಟೆನಾದರೂ ನಾವು ಹೊಲ್ಕೊಂಡು ನಮಗೆ ಅಭ್ಯಾಸ ಆಗಿರುತ್ತೆ. ಸೊ ಅದರಿಂದ ನಾವು ಬೇರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ದುಡ್ಡನ್ನು ದುಡ್ಕೋಬೋದು. ಇದು ಸ್ನೇಹಿತರೆ, ಮುಖ್ಯವಾಗಿ ಇನ್ನೊಂದೇನೆಂದರೆ ನಮಗೆ ಅಲ್ಪ ಸ್ವಲ್ಪ ಟೈಲರಿಂಗ್ ತಿಳಿದಿದ್ರೆ ಸಾಕು, ಯಾವುದಾದ್ರೂ ಸೀರೆಗಳಿಗೆ ಫಾಲುಗಳು ಹಾಕಿನೂ ಕೂಡ ಹಣನ ಸಂಪಾದನೆ ಮಾಡ್ಬೋದು. ನಮಗೆ ಜಾಸ್ತಿ ಆರ್ಡರ್ ಸಿಗಲ್ಲ ಸೀರೆಗಳಿಗೆ ಅಂತ ಅಂದ್ರೂ ಕೂಡ ಯಾವುದಾದ್ರೂ ಟೈಲರಿಂಗ್ ಅಂಗಡಿಗಳಲ್ಲಿ ಆರ್ಡರ್ಸ್ನ ತೊಗೋಬೋದು. ಯಾಕಂದರೆ ಅವರಿಗೆ ದಿನಕ್ಕೆ ಅಟ್ಲೀಸ್ಟ್ ಒಂದು 5ರಿಂದ 10 ಸೀರೆ ಅಂತೂ ಬಂದೇ ಬರುತ್ತೆ. ಸೊ ಅವ್ರಿಗೆ ಅಷ್ಟೆಲ್ಲ ಕೆಲಸನ ಮಾಡುವಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಬೇರೆಯವ್ರಿಗೇ ಕೊಡ್ತಾ ಇರ್ತಾರೆ. ಈ ಥರ ಹೇಗಾದರೂ ಕಷ್ಟಪಟ್ಟು ನಾವು ಒಂದು 2 ಅಂಗಡಿ ಆರ್ಡರ್ ಇಟ್ಕೊಂಡ್ರೆ ಸಾಕು, ದಿನಕ್ಕೆ ಹೆಂಗಿಲ್ಲ ಅಂತಂದ್ರೂ ಒಂದು 500ರಿಂದ 600 ರೂಪಾಯಿನ ಸಂಪಾದನೆ ಮಾಡಬಹುದು. ಸ್ನೇಹಿತರೆ, ಇಷ್ಟೆಲ್ಲ ನಾನು ಯಾವುದೋ ಒಂದು ಊಹೆ ಮೇಲೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ಇಲ್ಲಿ ಹೇಳಿರೋ ಅಂಥ ಪ್ರತಿಯೊಂದು ಕೆಲಸನೂ ನಾನು ಕೂಡ ಮಾಡಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇದರಿಂದ ನಾವು ಆರಾಮಾಗಿ ಯಾರ ಮೇಲೂ ಡಿಪೆಂಡ್ ಆಗದಿರೋ ಹಾಗೆ ನಮ್ಮ ಖರ್ಚನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ಸ್ಟಿಚಿಂಗಲ್ಲಿ ಗೊತ್ತಿರುವಂಥ ಒಂದಷ್ಟು ವಿಷಯಗಳನ್ನ ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕಿಂತ ಇನ್ನೂ ನೀವು ಬೇರೆ ಥರನೂ ಯೋಚನೆ ಮಾಡಿ ಹಣನ ದುಡಿಯೋದಕ್ಕೆ ಟ್ರೈ ಮಾಡ್ಬೋದು. ಯಾಕಂದರೆ ತುಂಬಾ ಆಪ್ಷನ್ಸ್ ಇದೆ ಹೊರಗಡೆ. ಸ್ವಲ್ಪ ನಾವು ಕಣ್ತೆರೆದು ನೋಡಿದಾಗ ಯಾವೆಲ್ಲ ರೀತಿ ಹಣನ ಸ್ಟಿಚಿಂಗಲ್ಲೇ ನಾವು ಸಂಪಾದನೆ ಮಾಡ್ಬೋದು ಅಂತನ ಖಂಡಿತ ನಾವು ತಿಳ್ಕೊಬೋದು. ನನಗೆ ಗೊತ್ತಿರೋ ಹಾಗೆ ನಮ್ಮ ಮನೆ ಪಕ್ಕ ಒಬ್ಬರು ಏನು ಮಾಡೋರು ಅಂತಂದರೆ, ಈ ಗೊಂಬೆಗಳಿರುತ್ತಲ್ಲ ಅದನ್ನು ತೊಗೊಂಬರೋರು. ಅಂದರೆ ಬೇರೆ ಪಾರ್ಟ್ಸ್ ತಂದುಬಿಟ್ಟು ಅದನ್ನು ಸ್ಟಿಚ್ ಮಾಡಿ ಫಸ್ಟು ಮೆಷಿನಲ್ಲೆಲ್ಲ ಹೊಲಿದ್ಬಿಟ್ಟು ಅದರೊಳಗಡೆ ಹತ್ತಿನ ತುಂಬಿಬಿಟ್ಟು ಅದಾದಮೇಲೆ ಕೈಯಲ್ಲಿ ಹೊಲಿಗೆ ಹಾಕೋರು. ಈ ಥರನೂ ಕೂಡ ಸ್ಟಿಚಿಂಗಲ್ಲೇ ಮಾಡ್ಕೊಳ್ಳೋರು. ಸ್ಟಿಚಿಂಗಲ್ಲಿ ಯಾವೆಲ್ಲ ರೀತಿ ನಾವು ಹಣನ ಗಳಿಸ್ಬೋದು ಅಂತನ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ತುಂಬ ಥರದ ದಾರಿಗಳು ಸಿಗುತ್ತೆ. ಅದ್ರ ಪ್ರಕಾರ ನಾವು ಮಾಡ್ತಾ ಹೋದರೆ ಯಾರ ಮೇಲೂ ಡಿಪೆಂಡ್ ಆಗದೇ ನಾವು ಆರಾಮಾಗಿ ದುಡ್ಡನ್ನು ದುಡ್ಕೋಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋ ಅಂಥ ಒಂದು ಅಲ್ಪ ಸ್ವಲ್ಪ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.